ಹೆಸರು ನಿಮ್ಮ ಊರ ಹೆಸರೇನು? ಅದು ಸಂಗನಾಳ ಅಂತ. ಸಂಗನಾಳ ಬಾಯ್ಸ್ ಇವರಲ್ಲ. ಥ್ಯಾಂಕ್ ಯು. ಗಜೇಂದ್ರಗಡ ಇಲ್ಲಿಂದ 10 ಕಿಲೋಮೀಟರ್ ಇದೆ. ಚಾಲುಕ್ಯರ ರಾಜಧಾನಿಗೆ ಸ್ವಾಗತ ಸುಸ್ವಾಗತ. ಗುರು ಹೈವೇಲಿ ಕುರಿ ಓಡ್ಸೋಕೆ ಇಟ್ಕೊಂಡ್ಬಿಟ್ಟವ್ರು ಗುರು ಊರವರೆಲ್ಲ. ರೋಡ್ ಇದೆಯಾ ಅದು? ಹುಬ್ಳಿಗೆ ಹೋಗೋ ರೋಡಲ್ಲಿ ಲೆಫ್ಟ್ ತಗೊಂಡು ಅಂಡರ್ ಪಾಸ್ ಕೆಳಗಡೆ ಮತ್ತೆ ರೈಟ್ ತಗೊಂಡು ಬರಬೇಕು ಬಾದಾಮಿಗೆ ಹೋಗೋಕ್ಕೆ. ಮೇಲ್ಗಡೆ ಫ್ಲೈಓವರ್ ರೆಡಿ ಆಗ್ತಾ ಇದೆ. ಗೂಡ್ಸ್ ಟ್ರೈನ್ ಹೋಗ್ತಾ ಇದೆ. ಇನ್ನು 87 ಕಿಲೋಮೀಟರ್ ಹೋಗ್ಬೇಕು. 2 hours 6 minutes ಆಗುತ್ತೆ. ನಾರ್ತ್ ಕರ್ನಾಟಕ ಸೌತ್ಗೂ ನಾರ್ತ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಮುಖ ಹೋಲಿಕೆಗಳಾಗಲಿ, ಸಾಕು ಪ್ರಾಣಿಗಳಾಗಲಿ, ಜನಜೀವನ, ಬೈಕ್ಸ್ಗಳು ಹೀರೋ ಹೊಂಡಾನೆ ಎಲ್ಲ ಕಡೆ ಅನ್ಸುತ್ತೆ ಜಾಸ್ತಿ. ಸ್ಪ್ಲೆಂಡರು, ಶೈನು, TVS. ಚೆನ್ನಾಗಿ ಹೋಗ್ಬೇಕು. ಕೊಪ್ಪಳ ಬೆಂಗಳೂರು ಕೂಕ್ನೂರು ನಲ್ಲಿದ್ದೀವಿ ಇವಾಗ. ಅಲ್ಲಿಂದ ಬಾದಾಮಿ ಒಂದು 75 ಕಿಲೋಮೀಟರ್ ಇದೆ. ಗಜೇಂದ್ರಗಡ ಕೂಕ್ನೂರಿಂದ 75 ಕಿಲೋಮೀಟರ್ ಬಾದಾಮಿಗೆ. ಕೂಕನೂರು ಕಾಲೇಜು. ಎಷ್ಟು ಕುರಿಗಳು ಮೇಕೆಗಳು ಹೋಗ್ತಾ ಇದ್ದಾವೆ ರೋಡಲ್ಲಿ ಅಂದರೆ ಹತ್ರ ಅಂದ್ರೂ 50-70 ಲಕ್ಷ ದುಡ್ಡು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ವ್ಲಾಗ್ಸ್ ಅಂತ ನಮ್ಮ ನಾನು ಶೂಟ್ ಮಾಡ್ತೀನಿ. ಶೂಟ್ ಮಾಡಿದ್ರೆ ಬರ್ತಾನೆ. ಇಲ್ಲಿ ನಮ್ಮ ಆಲಾಪುರ ಶೂಟ್ ಕೂಡ ಮಂದಿನ ಗಂಟ ಏನ ರಾತ್ರಿ ನಮ್ಮನೆ ಬಿಟ್ರ ಏನು ಮನಸ್ರು
ನಿಮ್ಮ ಊರ ಹೆಸರೇನು? ಅದು ಸಂಗನಾಳ ಅಂತ. ಸಂಗನಾಳ ಬಾಯ್ಸ್ ಇವರಲ್ಲ. ಥ್ಯಾಂಕ್ ಯು ಎಲ್ಲರಿಗೂ. ಪ್ರವೀಣ್ ವೈಭವ್ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೂರು ಸುತ್ತ ಹಾಕೊಂಡು ಹೋಗ್ತೀನಿ ಹಂಗೇನೆ. ಥ್ಯಾಂಕ್ ಯು ಬ್ರೋ. ಪ್ರವೀಣ್ ವೈಭವ್ ಅಂತ. ಹಾಂ ಹೋಗ್ತೀನಿ. ಬರ್ತೀವಿ, ಬಾಯ್, ಸಿಗೋಣ. ಯಲಬುರ್ಗಾ ಸಂಗನಾಳ ಬಾಯ್ಸು ನಮ್ಮನ್ನ ನೋಡಿ ತುಂಬ ಖುಷಿಯಾದರು. ಸರ್ ನಮ್ಮ ಊರೊಳಗಡೆ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗಿ ಅಂತಂದರು. ಅವ್ರಿಗೆ ಊರು ಬರಬೇಕಂತೆ. ಇದು ಸಂಗನಾಳ ಊರು. ತುಂಬ ಖುಷಿಯಾಯಿತು. ನಿಲ್ಲಿಸ್ಬಿಟ್ಟು ಮಾತಾಡ್ಸ್ಕೊಂಡು ಬಂದ್ವಿ. ಅದಕ್ಕೆ ಹೇಳೋದು, ನಾರ್ತ್ ಕರ್ನಾಟಕ ಬಾಯ್ಸ್ ಅಂದರೆ ಒಂಥರ ಕ್ರೇಜು. ಅವ್ರ ಮನಸ್ಸಲ್ಲಿ ಒಂದ್ಸರಿ ಇಷ್ಟ ಆಗ್ಬಿಟ್ರೆ ತುಂಬ ಇಷ್ಟಪಡ್ತಾರೆ ನಿಮ್ಮನ್ನು. ಅದಕ್ಕೆ ಇರಬೇಕು ನಮ್ಮ ಅಪ್ಪು ಬಾಸ್ಗೆ ಇಲ್ಲಿ ತುಂಬ ಅಭಿಮಾನಿಗಳಿರೋದು. ಹೊಸಕೋಟೆ ಕಡೆ ಬಂದರೆ ಈ ಸೈಡೆಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಅದೊಂಥರ ಡೈಯರ್ಡ್ ಫ್ಯಾನ್ಸ್ಗಳು ಈ ಕಡೆ ಅವ್ರಿಗೆ ಜಾಸ್ತಿ. ಸೊ ಸಂಗನಾಳದಿಂದ ಹೊರಟಿದ್ದೀವಿ ಇವಾಗ. ಬಾದಾಮಿಗೆ 66 ಕಿಲೋಮೀಟರ್ ಇದೆ. ಪಟ್ಟಣ ಪಂಚಾಯತ ಯಲಬುರ್ಗಾ ಪಟ್ಟಣಕ್ಕೆ ಸ್ವಾಗತ. ಯಲಬುರ್ಗಾ ಬಾದಾಮಿಗೆ ಹೋಗೋ ಗಜಧನಗಳ
ರೂಟಲ್ಲಿ ಸ್ವಲ್ಪ ಆಫ್ ರೋಡ್ ಇದೆ. ಅಂದರೆ ಮಣ್ಣು ಕೆಂಪು ಮಣ್ಣುಗಳು. ರೋಡ್ ಈಗ ರೆಡಿ ಮಾಡ್ತಾ ಇದ್ದಾರೆ, ಡಬಲ್ ರೋಡ್ ಥರ. ಅದೊಂದು ಸ್ವಲ್ಪ ದೂರ ಕ್ರಾಸ್ ಆಗಿಬಿಟ್ರೆ ಆಮೇಲೆ ಮತ್ತೆ ಸೂಪರ್ ಆಗಿರೋ ರೋಡ್ಗಳು ಬರುತ್ತೆ. ಬಾಗಲಕೋಟೆ 81 ಇಲ್ಲಿಂದ, ಮತ್ತೆ ಅಲ್ಲಿಂದ ರೋಡ್ ಚೆನ್ನಾಗೈತೆ. ಮ್ಯಾರಥಾನ್ ಹೋಗ್ತಾ ಇದ್ದಾರೆ. ಬಾದಾಮಿಗೆ ಬಂದ್ವಿ. ಇಲ್ಲಿ ಬನಶಂಕರಿ ದೇವಿ ಪ್ರಸಿದ್ಧ ಟೆಂಪಲ್ನ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ದೇವರು. ಬನಶಂಕರಿ ತಾಯಿ ದೇವಸ್ಥಾನದೊಳಗಡೆ ಹಳೆಯ ಕಾಲದ ಶೈಲಿಲೇ ಇದೆ. ಅದು ಚಾಲುಕ್ಯರ ಟೈಮ್ ಇದ್ದಾಗ ಇದ್ದಿದ್ದು ಅನ್ಸುತ್ತೆ ಇದೆಲ್ಲ. ಹೋಟೆಲ್ ಚಾಲುಕ್ಯ ಬಂದಾಗಿಂದ ವೈಬ್ ಒಂಥರ ನನಗೆ. ಹಳೆ ಬಂದಾಗಿಂದ ಬರೀ ನನಗೆ ಇಮ್ಮಡಿ ಪುಲಕೇಶ್ವರೇ ನೆನಪಾಗ್ತಾ ಇರೋದು. ಆವಾಗಿನ ರಾಜ ಬೀದಿಲೇ ಓಡಾಡ್ದಂಗೆ ಫೀಲ್ ಆಗ್ತಾ ಇದೆ. ನಾನು ಹಿಮಾಲಯನಂತೂ ಕುದುರೆ ಥರ ಫೀಲ್ ಆಗ್ತಾ ಇದೆ ನನಗೆ. ಏನೋ ಕುದುರೆ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ರೋಡಲ್ಲಿ ಅಂತ. ಇವಾಗ ನಾವು ದೇವಸ್ಥಾನನ ಮುಗಿಸ್ಕೊಂಡು ಬಾದಾಮಿ ಕೇವ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ನಿಮ್ಗೆ ಎಂಟ್ರಿ ಅಲ್ಲಿಂದ ಬರ್ತಿದ್ದಂಗೆ ಕಾಣಿಸುತ್ತೆ ಕೋಟೆಗಳು. ಇದೇನಂದರೆ ಬಾಗಲಕೋಟೆ ಡಿಸ್ಟಿಕಲ್ಲಿ ಬರುತ್ತೆ ಇದು. ಆವಾಗ ಇದನ್ನು ವಾತಾಪಿ ಅಂತ ಕರೀತಾಯಿದ್ರು ಬಾದಾಮಿನ, ಇವಾಗ ಬಾದಾಮಿ ಅಂತ ಕರೀತಾರೆ. ವಾತಾಪಿ ಅಂದರೆ ಸ್ನೇಹಿತ ಅಂತ ಅರ್ಥ. ಅದು ಕ್ರಿಸ್ತ ಶಕ 530ರಿಂದ 760 ತನಕ ನಮ್ಮ ಚಾಲುಕ್ಯ ದೊರೆಗಳು ಇದನ್ನು ಆಳಿದ್ರು. ಅದರಲ್ಲಿ ತುಂಬ ಹೆಸರುವಾಸಿಯಾಗಿದ್ದೆ 2ನೇ ಇಮ್ಮಡಿ ಪುಲಕೇಶಿ. ಅವ್ರ ಬಿರುದುಗಳು ಕೇಳ್ತಿದ್ದಂಗೆ ಮೈಯೆಲ್ಲ ಜುಮ್ಮನಂತೆ. ದಕ್ಷಿಣ ಪದೇಶ್ವರ ಮತ್ತು ನೌಕಾಪಡೆಗಳ ಪಿತಾಮಹ, ಕಳಿಂಗ ತನಕ ಅವರು ರಾಜ್ಯನ ವಿಸ್ತರಣೆ ಮಾಡಿದರು. ಅದು ಮೇಯ್ನಾಗಿ ಹೇಳಬೇಕು ಅಂದರೆ ನಮ್ಮ ಕನ್ನಡದ ದೊರೆ, ಅಚ್ಚ ಕನ್ನಡದ ದೊರೆ. ಅದಕ್ಕೆ ಮೈಯೆಲ್ಲ ಜುಮ್ಮನುತ್ತೆ. ಅವರ ಟೈಮಲ್ಲಿ ಹೆಂಗೆ ಜಗಮಗಿಸ್ತಿತ್ತು ನಮ್ಮ ಕರ್ನಾಟಕ ಅಂದರೆ ಅದನ್ನು ಬರೀ ಬಾಯಲ್ಲಿ ವರ್ಣಿಸೋಕ್ಕಾಗಲ್ಲ. ಇಷ್ಟೇ ನಾವು ಓದಬೇಕು, ಆ ಪ್ಲೇಸ್ಗೆ ಬರಬೇಕು, ಬಾದಾಮಿಲೇ ಸುತ್ತಾಡಬೇಕು. ಇಲ್ಲಿ ನೋಡ್ರಿ ಮೈಯೆಲ್ಲ ಜುಮ್ ಅಂತ ಇದೆ, ಒಳಗಡೆ ಎಲ್ಲ ಫುಲ್ ಗೂಸ್ ಬಂಪ್ಸ್ ಬರ್ತಾ ಇದೆ ನನಗೆ. ಆ ರೇಂಜ್ ಫೀಲ್ ಆಗ್ತಿದೆ ನನಗೆ. ಕುದುರೆ ಅಂದ್ಕೊಂಡಿದ್ದೀನಿ ನನ್ನ ಗಾಡಿನ. ಕಮಾಂಜಾಕ್ ಬನಶಂಕರಿ ದೇವಸ್ಥಾನದಿಂದ ಬಾದಾಮಿಗೆ ಹತ್ತತ್ರ ಒಂದು 5 ಕಿಲೋಮೀಟ್ರ್ ಇದೆ. 5 ಕಿಲೋಮೀಟ್ರು ಹೋದರೆ ಬಾದಾಮಿ ಕೇವ್ಸ್ಗೆ ಹೋಗ್ತೀವಿ. ವೈಬ್ ಅಂತೂ ಹೇಳೋಕ್ಕಾಗ್ತಿಲ್ಲ ನನಗೆ. ಅಷ್ಟು ಖುಷಿ ಆಗ್ತಾ ಇದೆ ಮನಸ್ಸಲ್ಲಿ. ನಮ್ಮ ಚಾಲುಕ್ಯ ದೊರೆಗಳು ಓಡಾಡಿದಂತಹ ಜಾಗ ಇದು. ಫೀಲ್ ಹೆಂಗಿದೆ ಅಂದರೆ ಓಡಕ್ಕೆ ಕಿರ್ಚಬೇಕು ಅನ್ನಿಸ್ತಾ ಇದೆ ನನಗಂತೂ. ಆ ರೇಂಜ್ಗೆ ನನಗೆ ಫೀಲ್ ಆಗ್ತಾ ಇರೋದು. ಬಟ್ ರೋಡ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಇಲ್ಲಿನ ರೋಡ್ಸ್ಗಳು, ಮರಗಳು, ಅಲ್ಲಿ ನೋಡ್ರಿ ಕಾಣಿಸ್ತಿದೆಯಾ ಕೋಟೆಗಳು, ಎಂತೆಂಥ ದೊಡ್ಡ ದೊಡ್ಡ ಬಂಡೆಗಳಿದ್ದಾವೆ. ಕಣ್ಣು ಮುಚ್ಚಿದ್ರೆ ಆಗಿನ ಹಳೆ ಕಾಲಕ್ಕೆ ಹೋಗ್ಬಿಡ್ತಿದ್ದೀನಿ. ಹೇಗಿತ್ತು ಆ ಯುದ್ಧಗಳು, ಸಿಕ್ಕಾಪಟ್ಟೆ ಯುದ್ಧಗಳಾಗಿದ್ದಾವೆ ಈ ಮಣ್ಣಲ್ಲಿ.
ರಾಜಧಾನಿಗೆ ಸುಸ್ವಾಗತ. ನೋಡಿದ್ರ ಅಲ್ಲಿ ಚಾಲುಕ್ಯರ ರಾಜಧಾನಿಗೆ ಸ್ವಾಗತ ಸುಸ್ವಾಗತ. ಬಾದಾಮಿಯ ಚಾಲುಕ್ಯರು, ಇಂದಿನ ಬಾದಾಮಿ ಅಂದಿನ ಕಾಲದಲ್ಲಿ ಚಾಲುಕ್ಯರಿಗೆ ರಾಜಧಾನಿ ಮಾಡ್ಕೊಂಡಿದ್ರು. ಈಗ ಈ ಬಾದಾಮಿ ಒಂದು ತಾಲೂಕಾಗಿದೆ ಬಾಗಲಕೋಟೆಗೆ. ಇಲ್ಲಿ ಹುಟ್ಟಿರೋ ಮಕ್ಕಳೇ ಪುಣ್ಯವಂತರು ಗುರು. ಹೆಂಗಿರುತ್ತೆ ವೈಬ್ ಹೇಳ್ರಿ. ಅವ್ರ ಮಣ್ಣಿನ ಹಿಸ್ಟ್ರಿ ತಿಳ್ಕೊಂಡ್ರೆ ಅದೊಂಥರ ಅದು ಉಕ್ಕಿ ಬರುತ್ತೆ ಜೋಶು. ಶ್ರೀ ಕಾಳಿದಾಸ ಶಿಕ್ಷಣ ಸಂಸ್ಥೆ ಬಾದಾಮಿ. ಬಾದಾಮಿಯ ಚಾಲುಕ್ಯರು. ಎರೆಯ ಅನ್ನೋ ಒಬ್ಬ ಬಾಲಕ ತನ್ನ ಚಿಕ್ಕಪ್ಪನಿಂದ ಮೋಸ ಆದಾಗ, ಅಂದರೆ ಎರೆಯವರ ತಂದೆ ತೀರೋದಾಗ ಅವ್ರ ಚಿಕ್ಕಪ್ಪ ಆಡಳಿತಕ್ಕೆ ಬರ್ತಾರೆ. ಎರೆಯನಿಗೆ 18 ವರ್ಷ ಆದಮೇಲೆ ಪಟ್ಟಾಭಿಷೇಕ ಮಾಡಬೇಕಾಗಿರುತ್ತೆ. ಗೊತ್ತಲ್ಲ, ಥ್ರೋನು ಆ ಪದವಿ ಮೇಲೆ ಕುತ್ಕೊಂಡ್ಬಿಟ್ರೆ ಎಂಥವ್ರಿಗಾರು ಆಸೆ ಬಂದ್ಬಿಡುತ್ತೆ. ನನ್ನ ವಂಶನೇ, ನನ್ನ ಮಗ, ಅವನ ಮಗನೇ ಬರಬೇಕು ಅಂತ ಆಸೆ ಬಂದ್ಬಿಡುತ್ತೆ. ಆವಾಗ ಏನು ಮಾಡ್ತಾನೆ, ಹಿರಿಯ 18 ವರ್ಷ ಆದಮೇಲೆ ತನ್ನ ಚಿಕ್ಕಪ್ಪನ ಸೋಲಿಸಿ ಬಾದಾಮಿನ ವಶಪಡಿಸ್ಕೊತಾನೆ. ಅಲ್ಲಿಂದ ಶುರು ಆಗುತ್ತೆ ನೋಡ್ರಿ ಕರ್ನಾಟಕದ ಹಿಸ್ಟ್ರಿ. ಇನ್ನೂ ವಿಷಯಗಳನ್ನ ತಿಳ್ಕೊಬೇಕು ಇದ್ರ ಬಗ್ಗೆ. ನೀವು ಬಾದಾಮಿಗೆ ಬರ್ತೀನಿ ಅಂದರೆ ಪ್ರಾಪರಾಗಿ ಒಂದು ಬ್ಲಾಗ್ ಮಾಡ್ತೀರಾ ಅಂದರೆ ಬಾದಾಮಿಲೇ ಒಂದು 2 ಡೇಸ್ ಇರಬೇಕು. ನೀವು 2-3 ಡೇಸ್ ಇದ್ದು ಆ ಹಿಸ್ಟ್ರಿನ ಓದ್ಕೊಂಡು ತಿಳ್ಕೊಂಡು ಆ ಜಾಗಗಳಿಗೆ ಹೋಗಿ ಆ ಜಾಗನ ಅನುಭವಿಸಿ. ಬುಕ್ಕಲ್ಲಿರೋದು ನಿಜನ, ಕೆಲವು ಇತಿಹಾಸಗಳು ತಿರ್ಚ್ಬಿಟ್ಟಿರ್ತಾರೆ. ಅಲ್ಲಿ ನಡೆದಿದ್ದೇ ಒಂದಿರುತ್ತೆ, ಬುಕ್ಕಲ್ಲಿರೋದೇ ಒಂದಿರುತ್ತೆ. ಪ್ರಾಪರಾಗಿ ತಿಳ್ಕೊಬೇಕು ಅಂದರೆ ತುಂಬ ಹಳೆ ಕಾಲದ ಹಿಸ್ಟ್ರಿ ಎಲ್ಲ ಓದಿರ್ತಾರಲ್ಲ, ಅವ್ರನ್ನೆಲ್ಲ ಮೀಟ್ ಮಾಡಿ ಕೂಲಂಕುಷವಾಗಿ ತಿಳ್ಕೊಬೇಕು ಏನಾಗಿತ್ತು, ಅದೆಲ್ಲ ಬುಕ್ಕಲ್ಲಿದೆಯಾ ಅಂತ. ಯಾಕಂದರೆ ಇಂದಿನ ಕಾಲದ ಮಕ್ಕಳಿಗೆ ಇಮ್ಮಡಿ ಪುಲಕೇಶಿನ್ ಯಾರು ಅಂತಲೇ ಗೊತ್ತಿಲ್ಲ. ಅವೆಲ್ಲ ಗೊತ್ತಾಗಬೇಕು. ರಾಜರುಗಳೇ ಗೊತ್ತಿಲ್ಲ. ಬರೀ ಅಲೆಕ್ಸಾಂಡರು ಅವರು ಇವರು ಅಂತಲೇ ಬುಕ್ಸಲ್ಲಿ ಓದಿಸಿ ನಮಗೆ ರೋದನೆ ಕೊಟ್ಬಿಟ್ಟಿದ್ದಾರೆ. ಇತಿಹಾಸದಲ್ಲಿ ರಾಜರುಗಳ ಬಗ್ಗೆ ಇದ್ರೂ ಅಷ್ಟೊಂದು ವಿಚಾರವಾಗಿ ನಮಗೇನು ಹೇಳಿಲ್ಲ ಅವರು. ಅದೇ ಪ್ರಾಬ್ಲಮ್ಮು. ಬನ್ನಿ ಹೋಗಿ ನೋಡೋಣ. ಈ ಬಾದಾಮಿ ಬೀದಿನೂ ನಾನು ರೆಕಾರ್ಡ್ ಮಾಡಲೇಬೇಕು. ಮೇನ್ ರೋಡ್ ಬಾದಾಮಿ. ಗೊತ್ತಿಲ್ಲ, ಮುಂದೆ ಬರಬೇಕು ಅನ್ಸುತ್ತೆ. ಎಲ್ಲಿ ಬಾದಾಮಿ ಕೇವ್ ನೋಡಕ್ ಬರ್ತಾ ಇದ್ದೇವೆ. ಹೆಂಗಿದೆ ನೋಡ್ರಿ ಬಂಡೆಗಳು. ಲೆಫ್ಟ್. ಆಗಿನ ಕಾಲದಲ್ಲಿ ಗುಹೆಗಳು, ಮೂಕ ವಿಸ್ಮಿತನಾಗ್ಬಿಟ್ಟಿದ್ದೀನಿ ನಾನಂತೂ. ಮೈಸೂರಿನ ಹುಡುಗ ಬಾದಾಮಿ ದೊರೆಗಳನ್ನ ನೋಡಕ್ಕೆ ಬಂದಿದ್ದಾನೆ. ಚೆನ್ನಾಗಿದೆ ಅಲ್ಲ. ಗೈಡ್ಗೆ ಎಷ್ಟು ಹೇಳು? 900 ರೂಪಾಯಿ ಅಂತ. ಗೈಡ್ 4 ಎಕ್ಸ್ಪ್ಲೈನ್ ಮಾಡ್ತಾರಂತೆ.
3 ಗಂಟೆ ಹೊಡೆದಿದ್ದಲ್ರಿ ನಾನು 500 ರೂಪಾಯಿ ಮಾತಾಡಿದ್ದು ಇಷ್ಟೊಂದು ಹೇಳಿದ್ದೀನಿ ನಿಮಗೆ. ಇನ್ನೊಂದು ಮೇಲ್ಗಡೆ ನೋಡಿ. ಟೋಟಲ್ಲು 4 ಕೇವ್ಸ್ಗಳಿದ್ದಾವೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ಕೇವ್ಸ್ಗಳಂದರೆ ಎಲ್ಲನೂ ಕೈಯಲ್ಲೇ ಕೆತ್ತಿರೋದು. ಅಸಂತು ನೋಡಿ ಏನಿಸ್ತು ನಿನಗೆ? ತುಂಬ ಚೆನ್ನಾಗಿದೆ. ಪರ್ಷಿಯನ್ನರು ಯಾರೋ ಬಂದು ಡಾಮಿನೇಟ್ ಮಾಡಿದಾಗ ಇದೆಲ್ಲ ಇನ್ನೂ ಇದಾಗಿರೋದು. ಜೈ ದಕ್ಷಿಣ ಪದೇಶ್ವರ ಇಮ್ಮಡಿ ಪುಲಕೇಶಿ. ಕಿರ್ಚ್ಬೇಕನ್ನಿಸ್ತೈತೆ ಅವಾಗಿಂದ ನನಗೆ ಜೋರಾಗೆ. ಎರಡನೇ ಗುಹೆ ಕ್ರಿಸ್ತಶಕ 6ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಈ ಗುಹೆಯ ಮೊದಲನೇ ಗುಹೆ ಅಂತ ಇದ್ದು ವಿಷ್ಣುವಿಗೆ ಅರ್ಪಿತವಾಗಿದೆ. ಅಗಸ್ತ್ಯ ಲೇಕ್. ಹೌದಾ? ಈ ಕಡೆ ಇಲ್ಲೇ ಆಗತ್ತಾ?
ಬಾದಾಮಿನ ನೋಡಿಕೊಂಡು ಇವಾಗ ಬಾದಾಮಿಯಿಂದ ಪಟ್ಟದಕಲ್ಲಿಗೆ ಹೊಡ್ತಾ ಇದ್ದೀವಿ. ಬನಶಂಕರಿ ಟೆಂಪಲಿಂದ ಪಟ್ಟದಕಲ್ಲಿಗೆ 18 ಕಿಲೋಮೀಟರ್ಗಳು ತೋರಿಸ್ತಾ ಇದೆ. ಪಟ್ಟದಕಲ್ಲು ನೋಡಿಕೊಂಡು ಹೈವಳೆ ನೋಡಿಕೊಂಡು ಕೂಡಲ ಸಂಗಮ ನೋಡಿಕೊಂಡು ಸಂಗಮದಲ್ಲಿ ಆಲ್ಟಾಗಿ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಪಟ್ಟದಕಲ್ಲಿಂದ ಬ್ಯಾಂಗ್ಳೂರು ಓಡಬೇಕು. ಅಲ್ಲಿಗೆ ನಮ್ಮ ನಾರ್ತ್ ಕರ್ನಾಟಕ ರೈಡು ಮುಕ್ತಾಯ ಆಗುತ್ತೆ. ಸೋಫಾರ್ ತುಂಬ ಚೆನ್ನಾಗಿ ಹೋಗ್ತಾಯಿದೆ ರೈಡು. ಒಂದೇ ಒಂದು ಏನಂದರೆ ಸ್ಯಾಡಲ್ ಬ್ಯಾಗ್ ತಂದಿಲ್ವಲ್ಲ, ಟೆಂಪಲ್ಗಳು ಎಲ್ಲ ಗೇರ್ಸ್ನ ತೆಗೆದು ಹಾಕಿ ಹೋಗೋಷ್ಟರಲ್ಲಿ ದೊಡ್ಡ ಸರ್ಕಸ್ ಆಗ್ತಾಯಿದೆ ನಮಗೆ. ಬನ್ನಿ ಪಟ್ಟದಕಲ್ಲಲ್ಲಿ ಸಿಗೋಣ.